ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಮದುವೆ ಮನೆಯಲ್ಲಿ ಸಂಭ್ರಮವಿಲ್ಲ, ಬರೀ ಸೂತಕದ ಛಾಯೆ ಅಷ್ಟೇ. ಮದುವೆ ಕಾಗದ ಹಂಚುವುದಕ್ಕೆ ಹೋದಾಗ ಟ್ರ್ಯಾಕ್ಟರ್ ಡಿಕ್ಕಿ, ಹಸಿಮಣೆ ಏರಬೇಕಾದ ಯುವಕ ಡೈರೆಕ್ಟ್ ಮಸಣಕ್ಕೆ. ಹೌದು, ಮನುಷ್ಯರ ಜೀವನದಲ್ಲಿ ವಿಧಿ ಯಾವೆಲ್ಲ ರೀತಿಯಲ್ಲಿ ಆಟ ಆಡುತ್ತೆ ಅಂತ ಹೇಳೋದಕ್ಕೆ ನಾವು ಅಲ್ಲ, ನೀವು ಅಲ್ಲ, ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೀಗ ಬೆಂಗಳೂರಿನಲ್ಲೂ ಕೂಡ ನಡೆದ ಘಟನೆಯನ್ನ ಕೇಳಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತೆ. ಯಾಕಂತಂದ್ರೆ ತನ್ನ ಮದುವೆಯ ವೆಡ್ಡಿಂಗ್ ಕಾರ್ಡ್ಗಳನ್ನು ಹಂಚುವುದಕ್ಕೆ ಹೋದಂತಹ ಯುವಕ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಸಾವನ್ನಪ್ಪಿರುವಂತಹ ಘನ ಘೋರ ಘಟನೆ, ಮನ ಕಲಕುವ ಘಟನೆ ನಡೆದೇ ಬಿಟ್ಟಿದೆ ನೋಡಿ. ಹೌದು ಕಣ್ರಿ, ಮದುವೆ ಅಂದರೆ ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಅದೊಂದು ಅಮೂಲ್ಯವಾದಂತಹ ಘಟ್ಟ ಅಂತಾನೆ ಹೇಳ್ಬೋದು. ಆ ಘಟ್ಟ ತಲುಪೋದಕ್ಕೆ ನೀವು ಸಾಕಷ್ಟು ಸರ್ಕಸ್ಗಳನ್ನ ಮಾಡಬೇಕಾಗುತ್ತೆ ಬಿಡಿ. ಯಾಕಂತಂದ್ರೆ ಮದುವೆ ಅನ್ನುವ ಋಣ, ಆ ಋಣ ಇದ್ರೇನೆ ಒಬ್ಬರ ಜೊತೆಗೆ ಮತ್ತೊಬ್ರು ಬೆಸೆಯೋದಕ್ಕೆ ಸಾಧ್ಯ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಆದರೆ ಹಸಿಮಣೆ ಏರೋದಕ್ಕೆ ಸಜ್ಜಾಗಿದ್ದಂತಹ ಯುವಕನ ಕಣ್ಣೀರಿನ ಕತೆ ನಿಜಕ್ಕೂ ಕೂಡ ಎಂಥವರನ್ನು ನೋವಿನ ಮನೆಗೆ ದೂಡೆ ಬಿಡುತ್ತೆ. ಹಾಗಾದ್ರೆ ಏನಾಯ್ತಪ್ಪ, ಯಾರು ಅವರ, ಯಾವಾಗ ಮದುವೆ ಇತ್ತು, ಯಾಕೆ ಟ್ರ್ಯಾಕ್ಟರ್ಗೆ ಬಲಿಯಾದ ಅನ್ನುತ್ತಾ ನೋಡೋದಾದ್ರೆ ನೋಡಿ, ಈಗ ವಿಧಿಯಾಟವನ್ನ ಬಲ್ಲೋರು ಯಾರು ಅನ್ನೋದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ವಿಧಿ ನಮ್ಮ ಹಣೆ ಬರದಲ್ಲಿ ಏನು ಬರ್ದಿದೆಯೋ ಅದೇ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ವಿಧಿಯನ್ನ ಎಷ್ಟೋ ಬಾರಿ ಬೈಕೊಂಡಿರ್ತೀವಿ. ವಿಧಿ ನೀನೆಷ್ಟು ಕ್ರೂರಿ, ಬದುಕಿ ಬಾಳಬೇಕಾಗಿದ್ದಂತಹ ವರನ ಬಾಳಲ್ಲಿ ತಂಗಾಳಿಯಾಗದೆ ಬಿರುಗಾಳಿ ಆಗ್ಬಿಟ್ಟಿಯಲ್ಲ. ಅವತ್ತು ಆ ಯುವಕ ಏನಾದ್ರು ಅಂದರೆ, ಆ ಯುವಕ ಅಂದರೆ ಅಕ್ಷತ್ ಏನೋ ಮದುವೆ ಆಹ್ವಾನ ಪತ್ರಿಕೆ ನೀಡೋದಕ್ಕೆ ಅಂತ ಹೋಗದೆ ಇದ್ದಿದ್ರೆ ಇವತ್ತು ನಾವು ಈ ಸ್ಟೋರಿಯನ್ನು ಹೇಳಬೇಕಾದಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಬಿಡಿ. ಖುಷಿ ಖುಷಿಯಿಂದ ತನ್ನ ಮದುವೆಗೆ ಕುಟುಂಬಸ್ಥರನ್ನ, ಸ್ನೇಹಿತರನ್ನ, ಬಂಧು ಬಾಂಧವರನ್ನ ಮದುವೆಗೆ ಕರಿಬೇಕು, ಮದುವೆಯಲ್ಲಿ ಎಲ್ಲರೂ ಕೂಡ ಆಗಮಿಸಿ ನನಗೆ ಆಶೀರ್ವದಿಸಬೇಕು ಅನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ಆತ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡೋದಕ್ಕೆ ಹೋಗಿರ್ತಾನೆ. ಅವತ್ತು ಇನ್ವೈಟ್ ಮಾಡಿ ಇವತ್ತು ಬಾರದ ಲೋಕಕ್ಕೆ ಹೋದಂತಹ ಘಟನೆ ಬೇಜಾರನ್ನು ತರ್ತಾ ಇದೆ. ಯಾಕಂತಂದರೆ ಈ ಘಟನೆ ನೋಡಿ, ಬೆಂಗಳೂರಿನ ಹುಳಿಮಾವಿನಲ್ಲಿ ನಡೆದಿರುವಂಥ ಘಟನೆ ಇದು. ನೋಡೋದಕ್ಕೆ ಸ್ಮಾರ್ಟ್ ಆಗಿ ಹೈಟು ವೆಯ್ಟು ಪರ್ಸನಾಲಿಟಿಯನ್ನು ಹೊಂದಿರುವಂತಹ ಅಕ್ಷತ್ ಇನ್ನೇನು 2 ದಿನದಲ್ಲಿ ಮದುವೆ ಆಗಬೇಕಾಗಿತ್ತು. ಈತನ ವಯಸ್ಸು ಕೇವಲ 28 ಅಷ್ಟೇ. 28 ವರ್ಷಕ್ಕೆ ವಿಧಿ ಈತನನ್ನ ಯಮಲೋಕಕ್ಕೆ ಕರೆದೊಯ್ದಿದೆ, ಸಾವಿನ ದವಡೆಯನ್ನ ಸೇರಿಸ್ಬಿಟ್ಟಿದೆ. ವೆಡ್ಡಿಂಗ್ ಕಾರ್ಡನ್ನು ಹಂಚೋದಕ್ಕೆ ಹೋದಾಗ ಯಮನ ಸ್ವರೂಪಿಯಾಗಿ ಬಂದಂತಹ ಟ್ರ್ಯಾಕ್ಟರ್, ಮದುವೆ ಆಹ್ವಾನ ಪತ್ರಿಕೆಯನ್ನು ಕೊಡೋದಕ್ಕೆ ಏನು ಹೋಗಿರ್ತಾನಲ್ಲ ಯುವಕ, ಮಸಣದ ದಾರಿಯನ್ನ ಸೇರೋದಕ್ಕೆ ಕಾರಣ ಒಂದು ಟ್ರ್ಯಾಕ್ಟರ್. ಯಾಕಂತಂದರೆ ಹುಳಿಮಾವು ಬಳಿ ಅದೇ ದಾರಿಯಲ್ಲಿ ಅಂದರೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಳಿಮಾವು ಗ್ರಾಮದ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ತಾನೇ ನಡೀತಾ ಇರುತ್ತೆ. ಎಲ್ರಿಗೂ ಕೂಡ ಆಸೆ ಇರುತ್ತೆ, ಹೊಸ ಮದುವೆ, ಗಂಡು ಬೇರೆ ಎಲ್ಲ ನಿರ್ವಿಘ್ನವಾಗಿ ನಡಿಬೇಕು, ಮದುವೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತಕರಾರು ಆಗಬಾರ್ದು, ಮದುವೆ ಆದಮೇಲೆ ನಾನು ನನ್ನ ಹೆಂಡತಿ ದೇವಸ್ಥಾನಕ್ಕೆ ಬಂದು ಹರಕೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತೀವಿ ಅಂತ ಸಹಜವಾಗಿ ಆತ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಅಂದ್ಕೊಳ್ಳೋದು ಸಹಜ. ಅಕ್ಷತ್ ಕೂಡ ಅದೇ ಮಾಡಿರ್ತಾನೆ. ಬ್ರಹ್ಮ ರಥೋತ್ಸವ ನಡೀತಾ ಇರುತ್ತೆ ದೇವಸ್ಥಾನದಲ್ಲಿ. ಕೋದಂಡ ರಾಮಸ್ವಾಮಿ ಅಂತಂದರೆ ಪ್ರಸಿದ್ಧವಾದಂತಹ ದೇವಸ್ಥಾನ, ಪುರಾತನ ಹೊಂದಿರುವಂತಹ ದೇವಸ್ಥಾನ. ತಲತಲಾಂತರದಿಂದಲೂ ಕೂಡ ಆ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಇತಿಹಾಸ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡೋದು, ಹರಕೆಗಳನ್ನ ಹೊರೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅಕ್ಷತ್ ಕೂಡ ಅದೇ ಮಾಡ್ತಾರೆ. ಮದುವೆ ವೆಡ್ಡಿಂಗ್ ಕಾರ್ಡನ್ನ ಅಂದ್ರೆ ಆಹ್ವಾನ ಪತ್ರಿಕೆಯನ್ನ ನೀಡಿದ್ರೆ ದೇವಸ್ಥಾನಕ್ಕೆ ಅಥವಾ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಸಿದ್ರೆ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ, ಮದುವೆ ಕೂಡ ಚೆನ್ನಾಗಿ ಆಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಅಕ್ಷತ್ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರ ಮುಂದೆ ಪತ್ರಿಕೆಯನ್ನು ಕೂಡ ಇಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂದ್ರೆ ನೋಡಿ ಎಂತಹ ಅಚಾತುರ್ಯ ನಡೆದೇ ಬಿಡುತ್ತೆ. ದೇವಸ್ಥಾನಕ್ಕೆ ತೆರಳ್ತಾರೆ.
ಅದಾದ ನಂತರ ದೇವಸ್ಥಾನದ ಬಳಿ ಹೋಗಿ ನಿಂತ್ಕೊಂಡು ಇನ್ನೇನು ಒಳಗಡೆ ಹೋಗಬೇಕು ಅಷ್ಟರಲ್ಲೇ. ಸೊ ಬ್ರಹ್ಮ ರಥೋತ್ಸವದ ಪಲ್ಲಕ್ಕಿಗಳನ್ನ ನೋಡ್ತಾ ನಿಲ್ತಾರೆ. ಆತನಿಗೆ ಅದೇನಾಯ್ತು ಏನೋ ಗೊತ್ತಿಲ್ಲ, ನಿಂತ ಜಾಗದಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಿಂತಹ ಸಂದರ್ಭದಲ್ಲಿ ನಿಂತ್ಕೊಂಡು ನೋಡುವಂತಹ ಸಂದರ್ಭದಲ್ಲಿ ಯಮನಂತೆ ಅಟ್ಟಹಾಸವನ್ನ ಮೆರೆದೇ ಬಿರುತ್ತೆ ಟ್ರ್ಯಾಕ್ಟರ್. ಸಾವು ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನಾವು ಈ ಹಾರ್ಟ್ ಅಟ್ಯಾಕ್, ಆಕ್ಸಿಡೆಂಟ್, ಮತ್ತೊಂದು ಮಗದೊಂದು ಎಲ್ಲ ಕಾರಣ ಅಷ್ಟೇ ಬಿಟ್ರೆ, ಸೊ ವಿಧಿಲಿಖಿತ ಇದೆಲ್ಲ ಅದು ಕಾರಣ ಇಟ್ಕೊಂಡು ನಾವು ಸಾವನ್ನಪ್ಪಬೇಕಾಗುತ್ತೆ. ಇಲ್ಲೂ ಕೂಡ ಅಕ್ಷತ ಸಾವು ಈ ಟ್ರ್ಯಾಕ್ಟರ್ನಲ್ಲಿ ಬರೆದಿತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಆ ವರ ಅಕ್ಷತೆ ಏನಿದ್ದಾರಲ್ಲ ಗಂಭೀರವಾಗಿ ಗಾಯಗೊಂಡ್ಬಿಡ್ತಾರೆ. ತಲೆಗೆ, ಕಾಲಿಗೆ, ಸೊಂಟಕ್ಕೆ ಕಂಪ್ಲೀಟ್ ಅಂದ್ರೆ ಕೊಲಾಪ್ಸ್ ಆಗ್ಬಿಡುತ್ತೆ, ನಡೆಯಕ್ಕಾಗದೆ ತೀರಾ ರಕ್ತಸ್ರಾವ ಆಗೋಗ್ಬಿಡುತ್ತೆ. ಅಕ್ಷತ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗಿಬಿಡ್ತಾರೆ, ಎದ್ದೊಳೋದಕ್ಕೂ ಆಗುವುದಿಲ್ಲ. ಅಂದರೆ ಏನು ಜೀವ ಇದೆ, ಮಾತಾಡೋದಕ್ಕಾಗ್ತಾ ಇಲ್ಲ, ಏನು ಗುರುತಿಡಿಯೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ. ಇದನ್ನು ಏನು ಕೇಳಿದಂತಹ ಕುಟುಂಬಸ್ಥರು ತಕ್ಷಣ ಅಕ್ಷತ್ ಅವರ ಕುಟುಂಬಸ್ಥರಿಗೆ ಕರೆ ಮಾಡ್ತಾರೆ. ಈ ಥರ ಆಗೋಗ್ಬಿಟ್ಟಿದೆ ನಿಮ್ಮ ಮಗನಿಗೆ, ಕೂಡಲೇ ದೇವಸ್ಥಾನದ ಹತ್ರ ಬನ್ನಿ ಅಂದ ತಕ್ಷಣ ಅಂಥವ್ರಿಗೂ ಕೂಡ ದಿಗ್ಭ್ರಾಂತರಾಗುತ್ತೆ. ಕೇವಲ 2 ದಿನದಲ್ಲಿ ಮಗನ ಮದುವೆ ಇದೆ, ಮನೆಯಲ್ಲಿ ಆ ಮದುವೆಯ ಸಂಭ್ರಮ ಇರಬೇಕಾಗಿತ್ತು. ಆದರೆ ಈಗ ವರನೇ ಇವತ್ತು ಸಾವಿಗೀಡಾದ್ರೆ ಹೇಗಪ್ಪ ಅಂತ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಎಲ್ರಿಗೂ ಕೂಡ ಆಘಾತ ಆಗಿದೆ. ಸೊ ಒಂದು ಕಡೆ ಕುಟುಂಬಸ್ಥರ ಆಗಮನ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ಸಾವು ಬದುಕಿನ ನಡುವೆ ಓಡಾಡ್ತಾ ಇರುವಂತಹ ಅಕ್ಷತ್ ಅವರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ದುರಂತ ಅಂತ್ಯವನ್ನ ಅಕ್ಷತ್ ಅವರು ಕಂಡಿರುವಂಥದ್ದು. ನೋಡಿ, ಮದುವೆ ಕಾಗದ ಹಂಚೋದಕ್ಕೆ ಹೋಗೋದಕ್ಕೆ ಅಂದರೆ ಇದೆಲ್ಲ ಒಂದು ರೀಸನ್ ಅಷ್ಟೇ. ಬರೀ ಕಾಗದ ಹಂಚೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಒಂದು ವಾರದಿಂದ ಅಕ್ಷತ್ ಅವರು. ಎಲ್ಲರೂ ಕೂಡ ಇನ್ವೈಟ್ ಮಾಡಬೇಕು, ಯಾರೊಬ್ಬರು ಕೂಡ ಮದುವೆಗೆ ಮಿಸ್ ಆಗಬಾರ್ದು, ನನ್ನ ಮದುವೆ ಅದ್ಧೂರಿಯಾಗಿ ನಡೀತಾ ಇದೆ, ಎಲ್ಲರ ಸುಖಾಗಮನವನ್ನು ಬಯಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಕೋದಂಡರಾಮ ಬ್ರಹ್ಮ ರಥೋತ್ಸವಕ್ಕೆ ಹೋದಂತಹ ಸಂದರ್ಭದಲ್ಲಿ, ಜಾತ್ರೆ ನೋಡುವಂತಹ ಸಂದರ್ಭದಲ್ಲಿ, ಅಲ್ಲೇ ನಿಂತ್ಕೊಂಡು ನೋಡುವಂತಹ ಸಂದರ್ಭದಲ್ಲಿ ಯಮ ಸ್ವರೂಪಿಯಾಗಿ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿರುವುದು ನಿಜಕ್ಕೂ ಕೂಡ ಬಹಳ ದುಃಖವನ್ನ ತಂದೊಡ್ತಾ ಇದೆ. ಇವತ್ತು ಮುಂಜಾನೆ ನಡೆದಿರುವಂತಹ ಘಟನೆ ಇದು. ಇಷ್ಟೊಂದು ದೊಡ್ಡ ದುರ್ಘಟನೆ ನಡೆದ್ರೂ ಕೂಡ ಸ್ಥಳಕ್ಕೆ ದೇವಾಲಯದ ಟ್ರಸ್ಟಿಗಳು ಬಂದಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮುಂಜಾನೆ ಪಲ್ಲಕ್ಕಿಗಳನ್ನ ತೆರವುಗೊಳಿಸೋದಕ್ಕೆ ಪೊಲೀಸರ ಒತ್ತಡ ಹೆಚ್ಚಾದ ಅಂದ್ರೆ ಚಾಲಕನಲ್ಲದವನು ಟ್ರ್ಯಾಕ್ಟರ್ ತೆಗೆಯೋದಕ್ಕೆ ಹೋದಾಗ ಈ ದುರಂತ ಸಂಭವಿಸಿದೆ ಅಂತ ಕೂಡ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಡಿಸಿಪಿ ಗೋಪಾಲ್ ಬ್ಯಾಕ್ವರ್ಡ್ ಭೇಟಿಯನ್ನ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಸೆಮಣೆ ಏರಬೇಕಾದಂತಹ ಯುವಕನೇ ಈಗ ಅಪಘಾತದಿಂದಾಗಿ ಸಾವನ್ನಪ್ಪಿರೋದ್ರಿಂದ ಮದುವೆ ಸಂಭ್ರಮವಿರಬೇಕಾದಂತಹ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿರುವಂಥದ್ದು. ಏನೇ ಆಗಿರಬಹುದು, ಈತನ ಕುಟುಂಬಸ್ಥರಿಗೆ ಈ ನೋವನ್ನ ಭರಿಸುವಂತಹ ಶಕ್ತಿ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.